ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದ ಬೆನ್ನಲ್ಲೇ ಇದೀಗ ಮಹತ್ತರವಾದಂತಹ ತಿರುವು ಸಿಕ್ಕಿದೆ. ಬಾಂಬರ್ ಬಗ್ಗೆ ತನಿಖಾ ತಂಡಗಳಿಂದ ಮುಂದುವರೆದಿದೆ ತನಿಖೆ. ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದ ಬೆನ್ನಲ್ಲೇ ಬಾಂಬರ್ ಎಂಟ್ರಿ ಆಗಿದ್ದ ಬಗ್ಗೆ ಪೊಲೀಸರಿಗೆ ಮಹತ್ವದ ಮಾಹಿತಿ ಸಿಕ್ಕಿದೆ. ಬಾಂಬ್ ಬ್ಲಾಸ್ಟ್ ದಿನವೇ ಬೆಂಗಳೂರಿಗೆ ಬಾಂಬರ್ ಬಂದಿದ್ದ ಅನ್ನುವಂತಹ ವಿಚಾರ ಕೂಡ ಇಲ್ಲಿ ತಿಳಿದಿದೆ. ಸುಳಿವು ಸಿಗಬಾರದು ಅಂತ ಬಸ್ ಹಾಗೂ ರೈಲಿನಲ್ಲಿ ಶಂಕಿತ ಇಲ್ಲಿ ಬಂದಿರುವಂತಹ ಸಾಧ್ಯತೆಯ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದ ಬೆನ್ನಲ್ಲೇ ಬಾಂಬರ್ ಬಗ್ಗೆ ತನಿಖಾ ತಂಡಗಳಿಂದ ತನಿಖೆ ಮುಂದುವರಿತಾ ಇದೆ. ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಸಾಕಷ್ಟು ತಿರುವುಗಳನ್ನು ಕೂಡ ಈ ಒಂದು ಪ್ರಕರಣ ತೆಗೆದುಕೊಳ್ತಾ ಇದೆ. ಇದೀಗ ಚೆನ್ನೈನಿಂದ ತಿರುಪತಿಗೆ ರೈಲಿನಲ್ಲಿ ಬಾಂಬರ್ ಬಂದಿದ್ದ ಅನ್ನುವಂತಹ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ತಿರುಪತಿಯಿಂದ ಬಸ್ ಮೂಲಕ ಬೆಂಗಳೂರಿಗೆ ಆತ ಬಂದಿದ್ದಾನೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಸಿಕ್ಕಿದೆ. ಕೆಆರ್ಪುರಂ ಬಸ್ ನಿಲ್ದಾಣದಲ್ಲಿ ಬಂದಿಳಿದಿದ್ದಾನೆ ಈತ. ಮಹದೇವಪುರದಲ್ಲಿ ಇಳಿದು ಮತ್ತೊಂದು ಬಸ್ ಅನ್ನ ಹತ್ತಿದ್ದ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಮಾಹಿತಿ ಸಿಕ್ಕಿದೆ. ಗ್ರಾಫೈಟ್ ಇಂಡಿಯಾ ಸರ್ಕಲ್ ನಲ್ಲಿ ಬಸ್ ಬದಲಾವಣೆ ಕೂಡ ಮಾಡಿದ್ದಾನೆ ಇವನು. ಇನ್ನು ಬ್ರೂಕ್ಫೀಲ್ಡ್ ರೂಟ್ ಬಸ್ ನಿಂದ ಹೇಮರಾಜ್ ಕೇಜ್ ಕಲ್ಚರ್ ಮೀನು ಕೃಷಿಯಲ್ಲಿ 1 ಕೆಜಿನಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರಾಮೇಶ್ವರ ಕೆಫೆಗೆ ಎಂಟ್ರಿ ಕೂಡ ಕೊಟ್ಟಿದ್ದ. ತಂತ್ರಜ್ಞಾನವನ್ನ ಬಳಸಿ ಅಡ್ವಾನ್ಸ್ ಬಾಂಬ್ ಅನ್ನ ಈತ ತಯಾರಿ ಮಾಡಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈ ಹಿಂದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿರಬಹುದು, ಸ್ಟೀಲ್ ಬಾಕ್ಸ್ ನಲ್ಲಿ ಬಾಂಬ್ ತಯಾರಿ ಮಾಡಿದ್ದು ಕೂಡ ಈತನೇ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸಾಫ್ಟ್ ಪೇಪರ್ ಬ್ಯಾಗ್ ಮೂಲಕವಾಗಿ ಬಾಂಬ್ ತಯಾರಿ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಪೊಲೀಸರು ಕೂಡ ನಾನಾ ಆಯಾಮಗಳಲ್ಲಿ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮಹತ್ತರವಾದಂತಹ ಸುಳಿವುಗಳು ಕೂಡ ಪೊಲೀಸರಿಗೆ ಈಗಾಗಲೇ ಸಿಗ್ತಾ ಇದೆ. ಇನ್ನು ಸುಳಿವು ಯಾವುದೇ ರೀತಿ ಸುಳಿವು ಸಿಗಬಾರದು ಅಂತ ಬಸ್ ಹಾಗೂ ರೈಲಿನಲ್ಲಿ ಈತ ಬಂದಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಸಿಕ್ತಿದೆ. ಚೆನ್ನೈನಿಂದ ತಿರುಪತಿಗೆ ಬರ್ತಾನೆ, ತಿರುಪತಿಯಿಂದ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಾಜಪ್ಪ. ಇದೀಗ ಸ್ಪಷ್ಟವಾದಂತಹ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಪ್ರಾಥಮಿಕವಾಗಿ ನೋಡೋದಾದ್ರೆ ಚೆನ್ನೈನಿಂದ ತಿರುಪತಿಗೆ ಎಂಟ್ರಿ ಕೊಡ್ತಾನೆ, ತಿರುಪತಿಯಿಂದ ನೇರವಾಗಿ ಈತ ಬೆಂಗಳೂರಿಗೆ ಬಂದಿದ್ದ ಅನ್ನೋದ್ರ ಬಗ್ಗೆ ಸ್ಪಷ್ಟ ಸುಳಿವು ಸಿಕ್ಕಿದೆ. ಈ ತನಿಖೆಯ ಹಂತ ಯಾವ ಹಂತದಲ್ಲಿದೆ, ಎಲ್ಲಿ ಸಾಗ್ತಾ ಇದೆ? ಶಕುಂತಲಾ, ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿರುವಂತಹ ತನಿಖಾ ತಂಡಕ್ಕೆ ಮೇಜರ್ ಸುಳಿವು ಕೂಡ ಬಾಂಬರ್ ಬಗ್ಗೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸ್ಪಷ್ಟ ಆಗ್ತಾ ಇರುವಂಥದ್ದು. ಅಂದ್ರೆ ಆತನ ಟ್ರಾವೆಲ್ ಹಿಸ್ಟರಿ ಹೇಗಿತ್ತು ಅನ್ನುವಂಥದ್ದನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಹಾಗೇನೆ ಬೆಂಗಳೂರಿನ ಸಿಸಿಬಿ ಪೊಲೀಸರು ಕೂಡ ಪತ್ತೆ ಮಾಡಿರುವಂಥದ್ದು. ಅಂದ್ರೆ ಆತ ಬಾಂಬ್ ಇಡೋದಕ್ಕೂ ಮುಂಚಿತವಾಗಿ ಸಾಕಷ್ಟು ಬಾರಿ ಬೆಂಗಳೂರಿಗೆ ಬಂದು ಹೋಗಿದ್ದ. ಅದರ ಜೊತೆಗೆ ಒಂದೇ ದಿನದಲ್ಲಿ ಚೆನ್ನೈನಿಂದ ತಿರುಪತಿ ಮೂಲಕ ಬಂದು ತಿರುಪತಿಯಿಂದ ಬೆಂಗಳೂರಿಗೆ ಬಂದು ಬಾಂಬನ್ನು ಇಟ್ಟು ಅದಾದ ನಂತರದಲ್ಲಿ ಹೇಗೆಲ್ಲ ಎಸ್ಕೇಪ್ ಆಗಬೇಕು ಅನ್ನುವಂತಹ ಒಂದಿಷ್ಟು ರೂಟ್ ಮ್ಯಾಪ್ ಅನ್ನ ಕೂಡ ಆತ ತಯಾರು ಮಾಡ್ಕೊಂಡಿದ್ದ ಅನ್ನುವಂಥದ್ದು ಸದ್ಯಕ್ಕೆ ತನಿಖೆ ವೇಳೆ ಗೊತ್ತಾಗ್ತಾ ಇರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈತ ತುಂಬಾನೇ ಅಡ್ವಾನ್ಸ್ ಆದಂತಹ ಬಾಂಬ್ ಅನ್ನ ಈ ಸಾರಿ ಡೆವಲಪ್ ಮಾಡಿದ್ದ ಅನ್ನುವಂಥದ್ದು ಗೊತ್ತಾಗಿದೆ. ಅದ್ರ ಜೊತೆಗೆ ಬಾಂಬರ್ ಯಾರು, ಆತನ ಸುಳಿವು ಕೂಡ ಸಿಕ್ಕಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಒಂದಿಷ್ಟು ಮೇಜರ್ ಆದಂತಹ ಲೀಡ್. ಅಂದ್ರೆ ಈ ಹಿಂದೇನು ಕುಕ್ಕರ್ ನಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿದ್ರು, ಜೊತೆಗೆ ಒಂದಿಷ್ಟು ಬಾಕ್ಸ್ ನಲ್ಲಿ ಕೂಡ ಬಾಂಬ್ ಅನ್ನ ಇಡಲಾಗಿತ್ತು. ಆದ್ರೆ ಈ ಬಾರಿ ತುಂಬಾನೇ ಅಡ್ವಾನ್ಸ್ ಆಗಿ ಒಂದಿಷ್ಟು ಸಿಲ್ವರ್ ಪೇಪರ್ ಅನ್ನ ಬಳಸ್ಕೊಂಡು ಅದ್ರ ಜೊತೆಗೆ ಅತ್ಯಾಧುನಿಕವಾದಂತಹ ಒಂದು ಟೈಮರ್ ಅನ್ನ ಬಳಸ್ಕೊಂಡು ಈ ರೀತಿಯಾಗಿ ಕೃತ್ಯವನ್ನ ಮಾಡಿದ್ದಾನೆ ಅನ್ನುವಂಥದ್ದು ಸದ್ಯಕ್ಕೆ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು. ಅದ್ರ ಜೊತೆಗೆ ಈ ಹಿಂದೆ ಒಂದಿಷ್ಟು ಬಾಂಬ್ ಏನಿಟ್ಟಿದ್ದ ಅದೆಲ್ಲವನ್ನು ಕೂಡ ಈತನೇ ತಯಾರು ಮಾಡಿ ಅದೆಲ್ಲವನ್ನು ಕೂಡ ಕೊಟ್ಟಿದ್ದ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇರುವಂತಹ ಅನುಮಾನ. ಅದೇ ಅನುಮಾನದ ಮೇಲೆ ಸದ್ಯಕ್ಕೆ ಎನ್ಐಎ ಅಧಿಕಾರಿ ಹಾಗೆಯೇ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಅದರ ಜೊತೆಗೆ ಆತ ಬಂದು ಹೋದಂತಹ ರೂಟ್ ಮ್ಯಾಪ್ ಏನಿದೆ ಆ ಎಲ್ಲಾ ರೂಟ್ ಮ್ಯಾಪ್ ಅನ್ನ ಕೂಡ ಸದ್ಯಕ್ಕೆ ಪೊಲೀಸರು ಪತ್ತೆ ಮಾಡಿರುವಂಥದ್ದು. ಹಾಗಾಗಿ ಆತನ ಬಂಧನ ಇನ್ನೇ ಕೆಲವೇ ದಿನಗಳಲ್ಲಿ ಆಗುತ್ತೆ ಅನ್ನುವಂಥ ವಿಶ್ವಾಸ ಕೂಡ ಇರುವಂಥದ್ದು. ಶಕುಂತಲಾ, ಧನ್ಯವಾದ ರಾಜಪ್ಪ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.